ಇನ್ನು ಲೋಕಸಭಾ ಹೊತ್ತಲ್ಲೇ ದಿಗ್ಗಜರ ಮುಖಾಮುಖಿ ಒಂದೇ ಕಡೆ ಪ್ರತ್ಯಕ್ಷರಾದಂಥ ವಿಜೇಂದ್ರ ಮತ್ತು ಯತ್ನಾಳ್ ಸಂಸತ್ ಭವನದಲ್ಲಿ ಒಟ್ಟಾಗಿ ಕಾಣಿಸಿಕೊಂಡಂತ ನಾಯಕರು ಲೋಕಸಭಾ ಹೊತ್ತಲ್ಲೇ ದಿಗ್ಗಜರ ಮುಖಾಮುಖಿ ಆಗ್ತಾ ಇದೆ. ದಿಗ್ಗಜರು ಅಂತಂದ್ರೆ ಅವರವರದೇ ವಿಚಾರವಾಗಿ ಪರ್ಸನಲಿ ಇರುವಂತ ಕ್ಲಾಶಸ್ಗಳಿಂದ ಸಂಸತ್ ಭವನದಲ್ಲಿ ಒಟ್ಟಾಗಿ ಕಾಣಿಸಿಕೊಂಡಂತ ನಾಯಕರು. ಯಾಕಂದ್ರೆ ಯತ್ನಾಳ್ ಅವರು ಹೇಳಿದಂತ ಮಾತುಗಳು ವಿಜೇಂದ್ರ ಬಗ್ಗೆ, ವಿಜೇಂದ್ರ ಅವರ ತಂದೆ ಯಡಿಯೂರಪ್ಪನವರ ವಿಚಾರವಾಗಿ ಕುತೂಹಲ ಕೆರಳಿಸಿದಂಥ ದಿಗ್ಗಜ ನಾಯಕರ ಸಮಾಗಮ. ಇಬ್ಬರು ಕೂಡ ಫೇಸ್ ಟು ಫೇಸ್ ಆಗಿರುವಂಥದ್ದು. ನೀವೀಗ ಫೋಟೋದಲ್ಲಿ ನೋಡ್ತಿರೋ ಹಾಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಯತ್ನಾಳ್ ಹಾಗೆಯೇ ರಮೇಶ್ ಜಾರಕಿಹೊಳಿ ಅವ್ರನ್ನ ಕೂಡ ನಾವಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ವಿಜೇಂದ್ರ ಅವ್ರನ್ನ ಈ ಕಡೆ ನೀವು ಈ ಎಕ್ಸ್ಟ್ರೀಮ್ ಲೆಫ್ಟಲ್ಲಿ ಇರುವಂಥ ಫೋಟೋ ಗಮನಿಸ್ಬೋದು. ಅದು ವಿಜೇಂದ್ರ ಅವರು ಕೂತಿರುವಂಥದ್ದಲ್ಲಿ. ಪಿ ಸಿ ಮೋಹನ್ ಅವ್ರನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಹರೀಶ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್. ಇದೀಗ ಯತ್ನಾಳ್ ಆ್ಯಂಡ್ ಯಡಿಯೂರಪ್ಪ ಫ್ಯಾಮಿಲಿ ಇಬ್ಬರ ನಡುವೆ ಎಷ್ಟು ಒಂದು ಇದೆ ಅಂತ ಹೇಳ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಹರೀಶ್ ಅವ್ರನ್ನ ಮುಂದಿನ ಹಂತದಲ್ಲಿ ಪಡೆಯೋಣ. ಸದ್ಯಕ್ಕೆ ಈ ಫೋಟೋ ನೀವೀಗ ನೋಡ್ತಾ ಇದ್ದೀರಲ್ಲ, ಲೋಕಸಭೆಯ ಸಂದರ್ಭದಲ್ಲಿ ಎಲ್ಲ ಮುನಿಸುಗಳನ್ನು ಮರೆತು ಈಗ ನಾಯಕರುಗಳು ಒಂದಾಗುವಂಥ ಸಮಯ, ಅದು ಅಗತ್ಯ ಇದೆ ಕೂಡ. ನಾವೀಗ ನೋಡ್ತಿರುವಂಥದ್ದು ದೆಹಲಿಯ ಸಂಸತ್ ಭವನದಲ್ಲಿ ಪ್ರಹ್ಲಾದ್ ಜೋಶಿ ಅವರ ಜೊತೆಗೆ ವಿಜೇಂದ್ರ, ಯತ್ನಾಳ್ ಹಾಗೆಯೇ ರಮೇಶ್ ಜಾರಕಿಹೊಳಿ ಎಲ್ಲರೂ ಕೂಡ ಜೊತೆಯಾಗಿ ಕೂತಿರುವಂಥದ್ದನ್ನು. ಹರೀಶ್ ಈಗ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಇದೀಗ ಯತ್ನಾಳ್ ವರ್ಸಸ್ ಯಡಿಯೂರಪ್ಪ ಫ್ಯಾಮಿಲಿಯ ಒಂದು ಹಗ್ಗಜಗಾಟ ಅಥವಾ ಒಂದು ವಾಕ್ಸಮರ ನಡೆಸ್ತಾ ಇದ್ರಲ್ಲ ಯತ್ನಾಳ್, ನಿರಂತರವಾಗಿ ನಾವು ನೋಡಿದ್ದೀವಿ. ಅದಾದ್ಮೇಲೆ ಇವತ್ತು ಮೇ ಬಿ ಭಾಳ ದಿನಗಳ ನಂತರ ಒಟ್ಟಾಗಿ ಒಂದೇ ಫ್ರೇಮಲ್ಲಿ ವಿಜೇಂದ್ರ ಅಂಡ್ ಯತ್ನಾಳ್ ನಾವು ನೋಡ್ತಾ ಇದ್ದೀವಿ ಫೋಟೋದಲ್ಲಿ. ಹೌದು ಅವಿನಾಶ್, ಈ ತರದೊಂದು ಘಟನೆ ಈಗ ಸಾಕ್ಷಿಯಾಗಿರುವಂತಹದ್ದು. ಅದು ಪಾರ್ಲಿಮೆಂಟ್ ನಲ್ಲಿ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲಿ ಈ ನಾಯಕರುಗಳು ಭೇಟಿಯಾಗಿದ್ದಾರೆ. ವಿಜೇಂದ್ರ ಅವರು ನೆನ್ನೆ ದೆಹಲಿಗೆ ಬಂದಿದ್ರು, ವರಿಷ್ಠರನ್ನ ಭೇಟಿ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮತ್ತೆ ಲೋಕಸಭಾ ಚುನಾವಣಾ ತಯಾರಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿನ್ನೆ JP ನಡ್ಡಾ ಅವರನ್ನು ಕೂಡ ಭೇಟಿ ಆಗಿದ್ರು. ಇವತ್ತು ಪಾರ್ಲಿಮೆಂಟ್ಗೆ ತೆರಳಿ ಒಂದಷ್ಟು ನಾಯಕರನ್ನ ಭೇಟಿ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ತೆರಳಿದ್ರು. ಅಲ್ಲಿ ಪ್ರಹ್ಲಾದ್ ಜೋಶಿ ಅವರ ಕಚೇರಿಗೆ ಹೋಗಿ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಯತ್ನಾಳ್ ಅವರು ಕೂಡ ಕಚೇರಿಯಲ್ಲಿ ಇರ್ತಾರೆ. ಅದ್ರ ಜೊತೆಗೆ ಒಂದಷ್ಟು ಸಂಸದರು ಕೂಡ ಪ್ರಹ್ಲಾದ್ ಜೋಶಿ ಅವರ ಕಚೇರಿಗೆ ಬರ್ತಾರೆ. ಅದ್ರ ಜೊತೆಗೆ ಮಾಜಿ ಸಚಿವರಾದಂತಹ ರಮೇಶ್ ಜಾರಕಿಹೊಳಿ ಅವರು ಕೂಡ ಕಚೇರಿಯಲ್ಲಿ ಇರ್ತಾರೆ. ಎಲ್ಲ ನಾಯಕರುಗಳು ಭೇಟಿ ಆಗ್ತಾರೆ. ಆದ್ರೆ ಯತ್ನಾಳ್ ಹಾಗೂ ವಿಜೇಂದ್ರ ಅವರು ಮಾತುಕತೆಯನ್ನ ನಡೆಸಿದ್ರ ಇಲ್ವಾ ಅನ್ನುವಂಥದ್ದು ಕೂಡ ಮಾಹಿತಿ ಬರಬೇಕಾಗಿದೆ. ಆದ್ರೆ ಆ ಫೋಟೋವನ್ನ ನೋಡ್ತಿದ್ರೆ ಯತ್ನಾಳ್ ಸಹಜವಾಗಿ ವಿಜೇಂದ್ರ ಅವ್ರನ್ನ ಮಾತಾಡಿಸದೇ ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಬಹಳಷ್ಟು ದಿನಗಳ ಬಳಿಕ ವಿಜೇಂದ್ರ ಹಾಗೂ ಯತ್ನಾಳ್ ಅವರು ಒಂದೇ ಫೋಟೋ ಫ್ರೇಮ್ ಅಲ್ಲಿ ಸಿಕ್ಕಿರುವಂತಹ, ಅದು ದೆಹಲಿಯಲ್ಲಿ, ಅದು ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲಿ ಇಬ್ರು ಒಂದೇ ಫ್ರೇಮ್ ನಲ್ಲಿ ಇದ್ದಾರೆ. ಮುಖ್ಯವಾಗಿ ಲೋಕಸಭಾ ಚುನಾವಣೆ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಅಭ್ಯರ್ಥಿಗಳ ಆಯ್ಕೆ ಆಗಿರ್ಬೋದು, ಮತ್ತೆ ಆಯಾ ಕ್ಷೇತ್ರಗಳಲ್ಲಿ ಯಾರು ಅಭ್ಯರ್ಥಿಗಳಾಗಬೇಕು, ಒಂದಷ್ಟು ಜನ ತಮಗೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಇದ್ರ ಮಧ್ಯೆ ವಿಜೇಂದ್ರ ಅವರು ಹಾಗೂ ಯತ್ನಾಳ್ ಅವರು ಒಂದೇ ಫೋಟೋ ಫ್ರೇಮ್ ನಲ್ಲಿ ಸಿಕ್ಕಿರುವಂತದ್ದು ಕೂಡ ಬಿಜೆಪಿ ಕಾರ್ಯಕರ್ತರಲ್ಲೂ ಕೂಡ ಒಂದಷ್ಟು ಚರ್ಚೆಯನ್ನು ಹುಟ್ಟು ಹಾಕಿರುವಂತದ್ದು. ಅವಿನಾಶ್, ಧನ್ಯವಾದ ಹರೀಶ್.